ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಫ್ರೆಂಡ್ಸ್, ಹಾಗೆ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಭೂಮಿ ಶ್ರವಣ್ ಕಾಲಿಗೆ ಬಿದ್ದು ಬೇಡ್ತಾ ಇರ್ತಾಳೆ, ದೊಡ್ಡ ಸಾಹೇಬ್ರೆ ಪ್ಲೀಸ್ ನಮ್ಮ ಅಮ್ಮನ ಕೇಸಿಂದ ನೀವು ದೂರ ಇರಿ, ಇದನ್ನ ವಾಪಸ್ ತಗೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಕಾಲು ಹಿಡ್ಕೊತಿರ್ತಾಳೆ. ಈ ಕಡೆ ಸಂಗೀತನೂ ಸಹ ಪ್ಲೀಸ್ ಕಣು ಶ್ರವಣ ಅವ್ರ ಅಮ್ಮನ ಕೇಸಿಂದ ದೂರ ಇರೋ ಅಂತ ಹೇಳ್ತಾ ಇರಬೇಕಾದ್ರೆ ಮತ್ತೆ ಭೂಮಿ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ಇದಕ್ಕೆಲ್ಲ ಕಾರಣ ನಾನೇ ಆಯಿತಾ? ನಿಮ್ಮ ಮಗಳನ್ನ ನಾನು ಮನಸ್ವಿನಿ ಅಂತ ಒಪ್ತಿದ್ದಕ್ಕೆ ಅಲ್ವಾ ನೀವು ಈ ಥರ ನನ್ನ ಮೇಲೆ ದ್ವೇಷ ಸಾಗಿಸ್ತಾ ಇರೋದು? ಅವ್ರ ಹತ್ರನೂ ನಾನು ಕ್ಷಮೆ ಕೇಳ್ತೀನಿ ಅಂತ ಹೋಗ್ಬಿಟ್ಟು ಅಶ್ವಿನಿ ಕಾಲಿಗೆ ಬಿದ್ದು ನನ್ನನ್ನು ದಯವಿಟ್ಟು ಕ್ಷಮಿಸಿ ಮನಸ್ವಿನಿ ಅವರೇ ಅಂತ ಕಾಲಿಡ್ಕೊತಿರ್ಬೇಕಾದ್ರೆ ಅಜಿತ್ ಕೋಪ ಮಾಡ್ಕೊಂಡು ಭೂಮಿನ ಎಳ್ಕೊಬಿಡ್ತಾನೆ. ಅಲ್ಲ, ನಿನಗೇನಾಗಿದೆ? ನ್ಯಾಯಪರ ಹೋರಾಡೋದು ಬಿಟ್ಟು ಅನ್ಯಾಯಪರ ಮಾಡೋರ ಕಾಲಿಡ್ಕೊಂಡು ಬೇಡ್ತಾ ಇದೆಯಲ್ಲ, ಇದು ನಿನಗೆ ನೀನೇ ಮಾಡ್ಕೊಳ್ಳೋ ಮೋಸ ಆಯ್ತಾ ಅಂತ ಕೋಪ ಮಾಡ್ಕೊಂಡು ಬೈತಿರ್ಬೇಕಾದ್ರೆ ಅಜಿತ್ ಮತ್ತೆ ಪುನಃ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ, ಇವತ್ತು ನಾನು ಎಲ್ಲರಿಗೂ ಓಪನ್ ಚಾಲೆಂಜ್ ಹಾಕಿ ಹೇಳ್ತಾ ಇದ್ದೀನಿ ನೋಡಿ, ಇವ್ರಮ್ಮನ ವಿರುದ್ಧ ಯಾರೇ ಕೇಸ್ ಹಾಕಿದ್ರು ಸಹ ನಾನಂತೂ ಭೂಮಿ ಪರವಾಗಿ ನಿಲ್ತ್ಕೋತೀನಿ, ಇವ್ರಮ್ಮನ್ನ ನಾನು ಗೆಲ್ಲಿಸ್ತೀನಿ, ನಿರಪರಾಧಿ ಅಂತ ಪ್ರೂವ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ನಿಮ್ಮಮ್ಮನ್ನ ನಿರಪರಾಧಿ ಅಂತ ನಾನು ಬಿಡುಗಡೆ ಮಾಡ್ತೀನಿ ಆಯಿತಾ? ಇದು ಯಾರೇ ಕೋರ್ಟ್ ಹಾಕೊಂಡು ನಾನು ನಿಲ್ಲಕ್ಕಾಗದಿದ್ರು ಪರವಾಗಿಲ್ಲ, ಆದರೆ ನಿಮ್ಮ ವಿರುದ್ಧ ನಾನು ನಿಲ್ತೀನಿ ಅಂತ ಮಾವನಿಗೆ ಚಾಲೆಂಜ್ ಆಗ್ತಾ ಇರ್ತಾನೆ. ಇದು ನ್ಯಾಯ ಮತ್ತು ನೀತಿ ಧರ್ಮ ಯುದ್ಧಗಳ ನಡುವೆ ನಡೆಯುವ ಯುದ್ಧ ಆಗಿರುತ್ತೆ ಅಂತ ಹೇಳ್ತಾ ಇರ್ತಾನೆ. ಈ ಧರ್ಮ ಯುದ್ಧದಲ್ಲಿ ಇವಳು ಗೆಲ್ತಾಳೆ, ನಾನು ಗೆಲ್ಲಿಸ್ತೀನಿ ಅಂತ ಅಜಿತ್ ಚಾಲೆಂಜ್ ಆಗ್ತಾ ಇರ್ತಾನೆ. ಈ ಕಡೆ ಮನೆಯವರೆಲ್ಲರೂ ಸಹ ಆಶ್ಚರ್ಯವಾಗಿ ಅಜಿತ್ನ ನೋಡ್ತಾ ಇರ್ತಾರೆ. ನೀನು ಇನ್ಮೇಲೆ ಇವ್ರು ಯಾರ ಕಾಲಿಗೂ ಸಹ ಬೀಳೋ ಅವಶ್ಯಕತೆ ಇಲ್ಲ ಆಯಿತಾ, ಬಾ ನನ್ನ ಜೊತೆ ಅಂತ ಅಜಿತ್ ಕೋಪ ಮಾಡ್ಕೊಂಡು ಭೂಮಿನ ಕರಿತಾ ಇರ್ತಾನೆ. ಹಾಗೆ ಶ್ರವಣ ನೋಡ್ಕೊಂಡು ಭೂಮಿ ನಿಂತ್ಕೊಂಡ್ಬಿಡ್ತಾಳೆ. ಹೇಳಿದ್ದು ಅರ್ಥ ಆಗಲ್ವಾ, ಬಾ ಅಂತ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾನೆ. ಈ ಕಡೆ ಶ್ರವಣ್ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾನೆ, ಭೂಮಿ ನಾನು ಈ ಕೇಸ್ನ ಡ್ರಾಪ್ ಮಾಡಬೇಕು ಅಂತ ಅನ್ಕೊಂಡೆ, ಆದರೆ ನಿನ್ನ ಗಂಡ ಮತ್ತೆ ನನ್ನನ್ನು ಕೆಣಕಿದ್ದಾನೆ, ನಾನು ಯುದ್ಧದಲ್ಲಿ ವಾಪಸ್ ತಗೊಳ್ಳಲ್ಲ ಆಯಿತಾ, ಏಡಿ ಆಗಿಬಿಡ್ತೀನಿ, ನಾನು ಫೈಟ್ ಮಾಡ್ತೀನಿ ಅಂತ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾನೆ. ಇನ್ನೊಂದು ಕಡೆ ದೇವ್ಯಾನಿ ಮತ್ತು ಅಶ್ವಿನಿ ಇಬ್ಬರು ಸಹ ಮಾತಾಡ್ತಾ ಇರ್ತಾರೆ. ಇವತ್ತಿನ ಸೀನ್ ಮಾತ್ರ ಎಕ್ಸ್ಟ್ರಾರ್ಡಿನರಿ ಇತ್ತು ಅಂತ ದೇವ್ಯಾನಿ ಖುಷಿಯಾಗಿ ಹೇಳ್ತಾ ಇರ್ತಾಳೆ. ತನ್ನ ಸ್ವಂತ ಅಪ್ಪನೇ ತನ್ನ ಸ್ವಂತ ಮಗಳ ವಿರುದ್ಧ ಕೇಸಲ್ಲಿ ಕೋರ್ಟಲ್ಲಿ ಫೈಟ್ ಮಾಡ್ತಾ ಇರೋದನ್ನ ನೋಡಬೇಕು ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಮನೇಲಿ ಮಾವ ಮತ್ತು ಅಳಿ ನಡುವೆ ದಗ ಅಂತ ಬೆಂಕಿ ಹತ್ಕೊಂಡಂಗೆ ಉರಿತಾ ಇದೆ ಕೋಪ. ಹಾಗೆ ಕೋರ್ಟಲ್ಲಿ ಇವರಿಬ್ರು ವಾದ ವಿವಾದ ನಾನು ನೋಡಬೇಕು, ಇನ್ನೆಷ್ಟು ಮಟ್ಟಿಗೆ ಜಗಳ ಆಡ್ತಾರೆ ಅದನ್ನು ನಾನು ಕಣ್ಣಾರೆ ನೋಡಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ಅಶ್ವಿನಿ ಹೇಳ್ತಾಳೆ, ಡೋಂಟ್ ವರಿ ಮೇಡಮ್, ನಾನು ಅಲ್ಲಿ ಡೈರೆಕ್ಟಾಗಿ ವೀಕ್ಷಣೆ ಮಾಡ್ಬೋದು, ಆ ಥರ ನಾನು ವ್ಯವಸ್ಥೆ ಮಾಡಿದ್ದೀನಿ, ಪಿನ್ ಟು ಪಿನ್ ನಿಮಗೆ ಎಲ್ಲನೂ ಸಹ ನಾನು ತಲುಪಿಸ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ವೆರಿ ಗುಡ್ ಅಶ್ವಿನಿ, ಆ ಥರ ಮಾಡು ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಭೂಮಿ ತಾಯಿ ವಿರುದ್ಧ ಯಾರ್ಯಾರು ಸಾಕ್ಷಿನ ಹೇಳ್ತಾ ಇದ್ದಾರೆ ಅವ್ರ ಬಗ್ಗೆ ವಿಷಯನ ಕಲೆಕ್ಟ್ ಮಾಡು ಅಂತ ಹೇಳ್ತಾ ಇರಬೇಕಾದ್ರೆ ಅಶ್ವಿನಿ ಹೇಳ್ತಾಳೆ, ಭಾಗ್ಯನ ವಿರುದ್ಧ ಯಾರ್ಯಾರು ಸಾಕ್ಷಿ ಹೇಳ್ತಾ ಇದ್ದಾರೆ, ಹಾಗೆ ಅವ್ರ ಸಂಬಂಧ ಏನು, ಅವ್ರ ಬ್ಯಾಕ್ ಗ್ರೌಂಡ್ ಏನು, ಅವ್ರ ಜೊತೆ ಹೇಗಿದ್ರು ಎಲ್ಲನೂ ಸಹ ನಾನು ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ದೀನಿ ಅಂತ ಅಶ್ವಿನಿ ದೇವ್ಯಾನಿಗೆ ಹೇಳ್ತಾ ಇರಬೇಕಾದ್ರೆ ಭಾಗ್ಯನ ಪರ ಸಾಕ್ಷಿ ಹೇಳಕ್ಕೆ ಬಂದವಳನ್ನ ಅದರಲ್ಲಿ ಒಬ್ಳನ್ನ ಎಗಿನಸ್ಟ್ ಪರವಾಗಿ ಸಾಕ್ಷಿ ಹೇಳಕ್ಕೆ ನಾನು ಒಪ್ಸಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಆದ್ರೂ ಒಂದ್ ವೇಳೆ ಅವಳೇನಾದ್ರೂ ಕೋರ್ಟಲ್ಲಿ ಉಲ್ಟಾ ಏನಾದ್ರೂ ನಮಗೆ ಹೊಡಿತಾಳೆ ಅಂತ ನಾನು ಲೈವ್ ಆಗಿ ನೋಡಬೇಕು ಅಂತ ನಾನು ಹೋಗ್ತಾ ಇದ್ದೀನಿ ಅಂತ ಅಶ್ವಿನಿ ಹೇಳ್ಬೇಕಾದ್ರೆ ವೆರಿ ಗುಡ್ ಅಂತ ಈ ಕಡೆ ದೇವ್ಯಾನಿ ಹೇಳ್ತಾ ಇರ್ತಾಳೆ. ಕೋರ್ಟಲ್ಲಿ ಏನೇನು ನಡೆಯುತ್ತೆ ಅಂತ ನನಗೆ ಅರ್ಧ ಗಂಟೆಗೂ ಸಹ ನೀನು ನನಗೆ ಅಪ್ಡೇಟ್ ಮಾಡಬೇಕು, ಗಾಟ್ ಇಟ್ ಅಂತ ದೇವ್ಯಾನಿ ಹೇಳ್ತಾ ಇರಬೇಕಾದ್ರೆ ಅಶ್ವಿನಿ ಸರಿ ಮೇಡಮ್ ಆಯ್ತಂತ ಒಪ್ಕೋತಾಳೆ. ಕಡೆ ಪೊಲೀಸ್ ಸ್ಟೇಷನಲ್ಲಿ ಸತ್ಯಣ್ಣ ಮತ್ತೆ ಅಜಿತ್ ಮಾತಾಡ್ತಾ ಇರ್ತಾರೆ. ಅವಾಗ ಸತ್ಯಣ್ಣ ಹೇಳ್ತಾನೆ, ಕಥೆಯಲ್ಲಿ ಟ್ವಿಸ್ಟ್ ಇದೆಯಲ್ಲಪ್ಪ, ಏನಪ್ಪ ಭೂಮಿ ತಾಯಿ ವಿರುದ್ಧವಾಗಿ ಅಗೇನೆಸ್ಟ್ ಆಗಿ ನಿಮ್ಮ ಮಾವ ಶ್ರವಣ್ ಅವರೇ ಲಾಯರ್ ಆಗಿ ಬರ್ತಾ ಇದ್ದಾರೆ, ಅದನ್ನು ಕೇಳಿ ನನಗೂ ಸಹ ಶಾಕ್ ಆಯಿತು ಅಂತ ಹೇಳ್ತಾ ಇರ್ತಾನೆ. ಅಲ್ಲ, ಶ್ರವಣ್ ಅವ್ರು ನೋಡಿದರೆ ನ್ಯಾಯ ನೀತಿ ಧರ್ಮ ಅಂತ ಹೋರಾಡ್ತಾರೆ ಅಂತವ್ರು ಇದಂಗೆ ಅಗೇನೆಸ್ಟ್ ಆಗಿ ಕೇಸ್ ತೊಗೊಂಡ್ರು ಅಂದಾಗ ಇದು ಮಾವ ಮಾಡೋಕ್ಕೆ ಸಾಧ್ಯ ಇಲ್ಲ, ಇದಳಲ್ಲ ಈ ಮನಸ್ವಿನಿ ಅಂತ ಹೇಳ್ಕೊಂಡು ಬಂದಿದ್ದಾಳಲ್ಲ ಅವಳೇ ಇದೆಲ್ಲ ಮಾಡಿರೋದು ಅಂತ ಅಜಿತ್ ಹೇಳ್ತಾ ಇರಬೇಕಾದ್ರೆ ಜೊತೆಗೆ ಕೋರ್ಟಿಗೆ ಬೇರೆ ಬರ್ತೀನಿ ಅಂತ ಅಳ್ತಾ ಇದ್ಲು, ನಾನೇ ಬೇಡ ಅಂತ ಬಿಟ್ಟು ಬಂದೆ ಅಂತ ಅಜಿತ್ ಹೇಳ್ತಾ ಇರ್ತಾನೆ. ಅವಾಗ ಸತ್ಯಣ್ಣ ಹೇಳ್ತಾನೆ, ಅವ್ರ ಅಮ್ಮ ತಾನೇ ಎದುರಿಸ್ತಾ ಇರೋದು ಕೇಸ್ನ, ಅಂಥದ್ರಲ್ಲಿ ಭೂಮಿನ ನೀನು ಕರ್ಕೊಂಡು ಬರ್ಬೋದಿತ್ತು ಕಣೋ ಅಂತ ಹೇಳ್ತಾ ಇರಬೇಕಾದ್ರೆ ಅಜಿತ್ ಹೇಳ್ತಾನೆ, ಏನು ಸತ್ಯಣ್ಣ ಎಲ್ಲ ನಿಮಗೆ ಗೊತ್ತಲ್ವಾ, ನಮ್ಮದು ಮೊದಲೇ ಕಾಂಟ್ರಾಕ್ಟ್ ಮದುವೆ ಅಲ್ವಾ, ಏನಾದರೂ ಸಹ ಭೂಮಿ ಅಮ್ಮನಿಗೆ ಏನಾದರೂ ಡೌಟ್ ಬಂದರೆ ಏನು ಮಾಡೋದು, ಅದರಲ್ಲೇ ಶ್ರವಣ್ ಮಾವಿಗೆ ಸ್ವಲ್ಪ ಕ್ಲೂ ಸಿಕ್ಕಿದ್ರು ಸಹ ಮನೆಯವ್ರಿಗೆಲ್ಲ ಹೇಳ್ತಾರೆ, ಆಮೇಲೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ, ಅದಕ್ಕೆ ನಾನು ಬೇಡ ಅಂತ ಹೇಳಿದೆ ಅಂತ ಹೇಳ್ತಾ ಇರ್ತಾನೆ. ಅದರಲ್ಲಿ ಬೇರೆ ಶ್ರವಣ್ ಮಾವ ವಾದ ಮಾಡೋದನ್ನು ನೋಡಿದರೆ ಇವಳು ನಮ್ಮ ಅಮ್ಮನ್ನ ಬಿಡ್ಸೋಕ್ಕಾಗಲ್ಲ ಅಂತ ಅಲ್ಲೂ ಸಹ ಕಣ್ಣೀರು ಹಾಕ್ಬೋದು, ಅದಕ್ಕೋಸ್ಕರ ನಾನು ಬೇಡ ಅಂತ ಅಲ್ಲೇ ಬಿಟ್ಟು ಬರ್ತಾ ಇದ್ದೀನಿ ಅಂತ ಹೇಳ್ತಾನೆ. ಹಾಗೆ ಸತ್ಯಣ್ಣ ಅವಳನ್ನ ನಂಬೋಕ್ಕಾಗಲ್ಲ ಆಯಿತಾ, ಅವಳ ಮೇಲೆ ಒಂದು ಕಣ್ಣಿಟ್ಟಿರಿ ಬಂದರೂ ಬರ್ಬೋದು ಅಂತ ಹೇಳ್ಬೇಕಾದ್ರೆ ಸತ್ಯಣ್ಣ ಆಯಿತು ನಾನು ಇಲ್ಲೇ ಇದ್ದು ನೋಡ್ಕೋತೀನಿ, ಆದರೂ ಸಹ ಇನ್ನೊಂದು ಸಲ ಯೋಚನೆ ಮಾಡು ಅವಳು ಬರಬೇಕೋ ಬೇಡೋ ಅಂತ ಹೇಳ್ತಾ ಇರಬೇಕಾದ್ರೆ ನಾನು 4 ಸಲ ಯೋಚನೆ ಮಾಡಿ ಡಿಸಿಷನ್ ತೊಗೊಂಡಿದ್ದೀನಿ, ಅದು ನಿಮಗೂ ಗೊತ್ತಲ್ವ ಅಂತ ಹೇಳಿ ಅಜಿತ್ ಕೋರ್ಟ್ಗೆ ಹೋಗೋಕ್ಕೆ ಅಂತ ಹೊರಡ್ತಾನೆ. ಈ ಕಡೆ ಅಜಿತ್ ಹೊರಗಡೆ ಬಂದುಬಿಟ್ಟು ಕೃಷ್ಣನ ಗಾಡಿ ರೆಡಿ ಮಾಡಿ ಟೈಮ್ ಆಯಿತು ಹೊರಡ
ನೋಡೋಣ ಅಂತ ಹೋಗ್ತಾ ಇರ್ತಾನೆ. ಅವಾಗ ಭೂಮಿ ಸತ್ಯಣ್ಣ ಹತ್ರ ಬಂದುಬಿಟ್ಟು ಸತ್ಯಣ್ಣ ಅಂತ ಕೇಳ್ತಾ ಇರ್ತಾಳೆ. ಏನು ಹೇಳು ಭೂಮಿ ಅಂದಾಗ, ನೋಡಿ ಸಾಹೇಬ್ರು ನನ್ನನ್ನು ಕೋರ್ಟಿಗೆ ಕರ್ಕೊಂಡು ಹೋಗಲ್ವಂತೆ, ಇದು ನ್ಯಾಯನ ಅಂದಾಗ, ಇಲ್ಲಮ್ಮ ಇದು ಅನ್ಯಾಯ ಅಂತ ಹೇಳ್ತಾ ಇರ್ತಾನೆ. ಅವಾಗ ಲಕ್ಷ್ಮಿ ಅಕ್ಕನ ಕರೆದು ಭೂಮಿ ಹೇಳ್ತಾಳೆ ಚೂಡಿದಾರ ಕೊಡಿ ಅಂತ ಹೇಳಿದಾಗ ಲಕ್ಷ್ಮಿ ಅಕ್ಕ ಚೂಡಿದಾರ ತಂದು ಕೊಡ್ತಾಳೆ. ಏನಿದು ಅಂತ ಸತ್ಯನ ಕೇಳಬೇಕಾದ್ರೆ, ಇದು ಚೂಡಿದಾರ ನಾನು ಹಾಕೊಂಡು ಬರ್ತೀನಿ ಆಯಿತಾ, ಅವಾಗ ಯಾರು ನನ್ನ ಕಂಡಿಡಿಯಲ್ಲ ಅಂತ ಹೋಗ್ತಾ ಇರ್ತಾಳೆ. ಅದೇನೇನು ಮಾಡ್ತೀಯೋ ಮಾಡ್ಕೋ ಹೋಗಮ್ಮ, ನೀನೊಂಥರ ಅವನೊಂಥರ ಅಂತ ಹೇಳ್ತಾ ಇರಬೇಕಾದ್ರೆ ಭೂಮಿ ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗಿ ಡ್ರೆಸ್ ಹಾಕ್ಕೊಂಡು ಬರ್ತಾಳೆ. ಹಾಗೆ ಮುಖ ಎಲ್ಲ ಕವರ್ ಮಾಡ್ಕೊಂಡು ಬರ್ತಾಳೆ. ಅವಾಗ ಬಂದಾಗ ಸತ್ಯಣ್ಣನ ಹತ್ರ ನಿಂತ್ಕೊಂಡಾಗ ಸತ್ಯಣ್ಣನ ಸಹ ಅವನನ್ನು ಗೊತ್ತು ಮಾಡ್ದಲೆ ಅವಳನ್ನು ಹಾಗೆ ನಿಂತ್ಕೊಬಿಡ್ತಾನೆ. ಆಮೇಲೆ ಆಶ್ಚರ್ಯವಾಗಿ, ಭೂಮಿ ನಿನ್ನನ್ನು ಯಾರೂ ಗೊತ್ತು ಮಾಡೋಕ್ಕಾಗಲ್ಲ, ಒಳ್ಳೆ ಐಡಿಯಾ ಮಾಡಿದೀಯಾ, ಆದರೆ ಕಣ್ಣೊಂದು ಕಾಣುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಇನ್ನೇನು ಸತ್ಯಣ್ಣ ಕಣ್ಣು ಮುಚ್ಕೊಂಡೆ ಓದ್ತಾ ಇದ್ರೆ ರೋಡಲ್ಲಿ ಬೀಳಲ್ವಾ ಅನ್ಬೇಕಾದ್ರೆ, ಅಲ್ಲಲ್ಲೇ ಭಾರಿ ಇದೆಯಾ ತಡಿ, ಇದಕ್ಕೊಂದು ಐಡಿಯಾ ಹೇಳ್ತೀನಿ ಅಂತ ಹೋಗ್ಬಿಟ್ಟು ಏನು ಮಾಡ್ತಿದ್ದೀರಾ ಅಂತಾಗ ಹೋಗಿ ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗಿ ಸ್ಪೆಕ್ಟ್ ತಗೊಬಂದ್ಬಿಟ್ಟು ಕೊಡ್ತಾನೆ. ಇದು ನಾಲ್ಕು ಆಯಿತಾ, ನನಗೂ ಸಹ ಗೊತ್ತು ಮಾಡೋಕ್ಕಾಗಲ್ಲ ಅಂದಮೇಲೆ ಯಾರೂ ನಿನ್ನ ಗೊತ್ತು ಮಾಡಲ್ಲ, ಬಾ ನಾನೇ ಕರ್ಕೊಂಡು ಹೋಗ್ತೀನಿ ಅಂತವ ಅದು ಕರ್ಕೊಂಡು ಈ ಕಡೆ ಭೂಮಿನ ಸತ್ಯಣ್ಣ ಕೋರ್ಟಿಗೆ ಹೊರಡ್ತಾನೆ. ಇನ್ನೊಂದು ಕಡೆ ಸತ್ಯಣ್ಣ ಲಕ್ಷ್ಮಿ ಅಕ್ಕನು ನೀವು ಬನ್ನಿ ಅಂತ ಜೊತೆಗೆ 3 ಜನ ಕೋರ್ಟಿಗೆ ಹೋಗ್ತಾರೆ. ಹೋದಾಗ ಸತ್ಯಣ್ಣ ಹೇಳ್ತಾನೆ, ಇಲ್ಲಿ ಹುಷಾರಾಗಿರಬೇಕು ಆಯಿತಾ, ಅಜಿತ್ ಕಣ್ಣಿಗೆ ನೀನು ಬೀಳ್ಬೇಡ ಆಯಿತಾ, ಗೊತ್ತಾದರೆ ನಮ್ಮಿಬ್ಬರನ್ನು ಡಮರ್ ಅನ್ನಿಸ್ತಾನೆ ಅಂತ ಹೇಳ್ಬಿಟ್ಟು, ನೋಡು ಅಲ್ಲಿ ಯಾರು ಕಾಣಿಸ್ತಿದ್ದಾರೆ ಅಂತ ಅಂದಾಗ ನಮ್ಮ ಮನೆ ಅಕ್ಕಪಕ್ಕದವರು ಅಂತ ಭೂಮಿ ಹೇಳ್ತಾಳೆ. ಸರಿ ಅವ್ರ ಹತ್ರ ಹೋಗಿ ನೀನು ಮಾತಾಡು, ಶ್ರವಣ್ ಸಾಹೇಬ್ರು ಏನೇ ಹೇಳಿದ್ರು ಸಹ ನೀವು ದೃಢವಾಗಿ ಮಾತಾಡಿ ಅಂತ ಹೇಳೋಗು ಅಂತ ಭೂಮಿನ ಅವ್ರ ಹತ್ರ ಕಳಿಸ್ತಾನೆ. ಈ ಕಡೆ ಭೂಮಿ ಬಂದುಬಿಟ್ಟು ಶ್ವೇತಕ್ಕ ಅಂತ ಕೂಗ್ತಾಳೆ. ಯಾರು ನೀವು ಅಂತ ಅಂದಾಗ ನಾನು ಭೂಮಿ ಅಕ್ಕ ಅಂದಾಗ, ಏನು ಈ ವೇಷ ಹಾಕ್ಕೊಂಡಿದ್ದೆ ಅಂದಾಗ, ಸೀತಾ ಆಯಿತು ಅದಕ್ಕೆ ಹಾಕ್ಕೊಂಡಿದ್ದೀನಿ, ದಯವಿಟ್ಟು ನೀವು ಕೋರ್ಟಲ್ಲಿ ಇವಾಗ ಹೊಸ ಲಾಯರ್ ಬಂದಿದ್ದಾರೆ, ಅವ್ರು ಏನು ಕೇಳ್ತಾರೆ ಅದನ್ನು ನೀವು ನಮಗೆ ಮುಂಚೆ ಏನು ಹೇಳಿದ್ರಿ ಅದನ್ನೇ ಹೇಳಿ ಆಯಿತಾ, ಗಡಿಬಿಡಿ ಮಾಡ್ಕೋಬೇಡಿ, ನೀವು ಹೇಳೋ ನ್ಯಾಯದ ಪ್ರಕಾರ ನಮ್ಮಮ್ಮ ಬಿಡುಗಡೆ ಆಗ್ತಾರೆ, ಇಲ್ಲಾಂದರೆ ನಮ್ಮಮ್ಮ ನನಗೆ ಸಿಗಲ್ಲ ಅಂತ ಬೇಜಾರು ಮಾಡ್ಕೊಂಡು ಹೇಳ್ತಾ ಇರಬೇಕಾದ್ರೆ, ನೀನೇನು ಚಿಂತೆ ಮಾಡಬೇಡ ಭೂಮಿ, ನಾವು ಏನು ನಡೆದಿತ್ತು ಅದನ್ನೇ ಸತ್ಯ ಹೇಳ್ತೀವಿ ಅಂತ ಹೇಳ್ಬಿಟ್ಟು, ಸರಿ ಟೈಮ್ ಆಗುತ್ತೆ ಭೂಮಿ ಅಲ್ಲಿ ಸಿಗೋಣ ಅಂತ ಹೋಗ್ತಾರೆ. ಈ ಕಡೆ ಅಲ್ಲಿ ಅಶ್ವಿನಿ ಸಹ ಕೋರ್ಟಿಗೆ ಬರ್ತಾ ಇರ್ತಾಳೆ. ಈ ಕಡೆ ಲಕ್ಷ್ಮಿ ಅಕ್ಕ ಹೇಳ್ತಾಳೆ, ಬಟ್ಟೆ ಹಾಕು ಬೇಗ ಒಳಗಡೆ ಹೋಗೋಣ ಅಂತ ಸ್ಪೆಕ್ಟ್ ಎಲ್ಲ ಹಾಕ್ಬಿಟ್ಟು ಭೂಮಿನ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಭೂಮಿ ಅಶ್ವಿನಿಗೆ ಗುದ್ಬಿಡ್ತಾಳೆ. ಅವಾಗ ಅಶ್ವಿನಿ ಬೈತಾ ಇರ್ತಾಳೆ, ಕಣ್ ಕಾಣಲ್ವಾ ನಿಮಗೆ ಅಂತ ಅನ್ಬೇಕಾದ್ರೆ ಲಕ್ಷ್ಮಿ ಅಕ್ಕ ಸಾರಿ ಆಯಿತಾ ಕ್ಷಮಿಸಿ ಅಂದಾಗ, ಓ ನೀವು ಟೀಮ್ ಮಾರಳಲ್ವಾ, ಏನು ಇಲ್ಲಿದೆಯಾ ಕೋರ್ಟಿಗೆ ಬಂದೆ, ಹಾಗಾದರೆ ಅವಳು ಯಾರು ಅಂದಾಗ ಹಾಗೆ ತಡಬೇಡ ಅಂತ ಅಂತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಅಲ್ಲಿಗೆ ಶ್ರವಣ ಬಂದುಬಿಟ್ಟು, ಏನು ಕಂದ ನೀನು ಇಲ್ಲಿದೆಯಾ ಅನ್ಬೇಕಾದ್ರೆ, ಅಪ್ಪ ನೀವು ಯಾವ ಥರ ವಾದ ಮಾಡ್ತೀರಾ ಅದನ್ನು ಲೈವ್ ಆಗಿ ನೋಡಬೇಕು ಅಂತ ನಾನು ಬಂದಿದ್ದೀನಿ ಅಂತ ಅಂದಾಗ ಲಕ್ಷ್ಮಕ್ಕ ಚೆನ್ನಾಗಿದ್ದೀರಾ ಅಂತ ಶ್ರವಣ್ ಮಾತಾಡ್ತಾ ಇರ್ತಾನೆ. ಹ್ಞೂ ಸಾಹೇಬ್ರೆ ಅಂದಾಗ, ಇವ್ರು ಯಾರು ಅಂದಾಗ, ನಮ್ಮ ಟೀ ಅಂಗಡಿ ಪಕ್ಕದವರು, ನಾನು ಕೋರ್ಟಿಗೆ ಹೋಗ್ತೀನಿ ಇನ್ನಲ್ಲ ಅದಕ್ಕೆ ನನ್ನ ಜೊತೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಹಾಗೆ ಭೂಮಿನ ಬಚಾವ್ ಮಾಡ್ತಾ ಇರ್ತಾಳೆ. ಅವಾಗ ಸರಿ ಕಂದ ಬಾ ಹೋಗೋಣ ಅಂತ ಅಶ್ವಿನಿ ಕರ್ಕೊಂಡು ಶ್ರವಣ್ ಕೋರ್ಟಿಗೆ ಹೋಗ್ತಾನೆ. ಭೂಮಿ ಹೇಳ್ತಾ ಇರ್ತಾಳೆ, ಸದ್ಯಕ್ಕೆ ಶ್ರವಣ್ ಸಾಹೇಬ್ರು ನನ್ನ ನೋಡಲಿಲ್ಲ, ನನ್ನ ಜೀವನೇ ಬಾಯಿಗೆ ಬಂದಿತ್ತು ಅಂತ ಹೇಳ್ತಾ ಇರಬೇಕಾದ್ರೆ, ಸರಿ ಆಯಿತು ಬಾ ಹೋಗೋಣ ಅಂತ ಲಕ್ಷ್ಮಿ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಆ ಕಡೆ ಪೊಲೀಸ್ ಜೀಪಲ್ಲಿ ಅಜಿತ್ತು ಕರ್ಕೊಂಡು ಬಂದೇ ಬಿಡ್ತಾನೆ. ಅವಾಗ ಭಾಗ್ಯಕ್ಕನ್ನ ನೋಡಿಬಿಟ್ಟು ಲಕ್ಷ್ಮಿ ಹೇಳ್ತಾಳೆ, ಅಲ್ಲಿ ಭೂಮಿ ಅಮ್ಮ ಅಂತ ಅಂದಾಗ ಅಮ್ಮ ಅಂತ ಓಡೋಗ್ತಾ ಇರ್ತಾಳೆ. ಅವಾಗ ಬೇಡ ಭೂಮಿಯಲ್ಲಿ ಎಲ್ಲಾದರೂ ಔತ್ಕೊಂಡು ನಾನು ಮಾತಾಡ್ಸ್ಕೊ ಬರ್ತೀನಿ ಅಂತ ಭೂಮಿನ ಕಳಿಸಿ ಹೋಗ್ಬಿಟ್ಟು, ಭಾಗ್ಯಕ್ಕ ಹೇಗಿದೆಯಾ ಅಂದಾಗ, ಹೇಗೋ ಇದ್ದೀನಿ ಲಕ್ಷ್ಮಕ್ಕ, ಭೂಮಿಯಲ್ಲಿ ಈ ಸಲನೂ ಬರಲಿಲ್ವಾ ಅಂತ ಕೇಳ್ತಾ ಇರ್ತಾಳೆ. ಇಲ್ಲ ಟೀ ಅಂಗಡಿಲಿ ತುಂಬ ಗಿರಾಕಿಗಳಿದ್ರು, ನಾನೇ ಬೇಡ ಅಂತ ಬಿಟ್ಟು ಬಂದೆ, ಏನು ಮಾಡಲಿ ಟೀ ಅಂಗಡಿ ಮುಚ್ಚಿದ್ರೆ ನಿನಗೆ ಲಾಯರ್ ಫೀಸ್ ಕಟ್ಟೋಕ್ಕಾಗಲ್ವಲ್ಲ, ಅದಕ್ಕೆ ಕರ್ಕೊಬಂದಿಲ್ಲ ಅಂತ ಹೇಳಬೇಕಾದ್ರೆ ಈ ಕಡೆ ಅಜಿತು ಸಹ ಬೇಜಾರು ಮಾಡಿಕೊಂಡು ಹಾಗೆ ನೋಡ್ತಾ ಇರ್ತಾನೆ. ಇನ್ನೊಂದು ಕಡೆ ಭೂಮಿ ಕಣ್ಣೀರು ಹಾಕ್ಕೊಂಡು ಅಮ್ಮ ಅಂತ ಔತ್ಕೊಂಡು ಅಳ್ತಾ ಇರ್ತಾಳೆ. ಅವಾಗ ಸರಿ 5 ನಿಮಿಷ ಬಂದಿದ್ರು ಆಗ್ತಿತ್ತು, ಬಿಡಿ ಆಯಿತು ಅಂತ ಅಂದಾಗ ಅಜಿತು ಬನ್ನಿ ಹೋಗೋಣ ಅಂತ ಎಲ್ಲರನ್ನೂ ಕೋರ್ಟ್ ಒಳಗೆ ಕರ್ಕೊಂಡು ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ಭಾಗ್ಯ ಭೂಮಿ ಪಕ್ಕನೇ ಹೋದರೂ ಸಹ ಭೂಮಿನ ಕಂಡಿಡಿಯೋಕ್ಕೆ ಆಗೋದೇ ಇಲ್ಲ. ಆದರೆ ಭೂಮಿ ಮಾತ್ರ ಅಮ್ಮ ಅಂತ ನೆನೆಸ್ಕೊಂಡು ತುಂಬ ಅಳ್ತಾ ಇರ್ತಾಳೆ. ಆ ಕಡೆ ಅಜಿತ್ತು ಸಹ ಬರ್ತಾ ಇರ್ತಾನೆ. ಬಂದಾಗ ಭೂಮಿಗೆ ಡ್ಯಾಶ್ ಕೊಡ್ತಾನೆ, ತನ್ನ ಫೈಲೆಲ್ಲ ಬೀಳುತ್ತೆ. ಆಗ ಎತ್ಕೊಟ್ಬಿಟ್ಟು ಸಾರಿ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಅಜಿತ್ಗೆ ಆಶ್ಚರ್ಯ ಆಗುತ್ತೆ, ಇದೇನಿದು ಭೂಮಿ ವಾಯ್ಸ್ ಅಲ್ವಾ ಅಂದಾಗ ಹಾಗೆ ಕಾಣ್ದಂಗೆ ಓಡೋಗ್ತಾ ಇರ್ತಾಳೆ. ಎಕ್ಸ್ಕ್ಯೂಸ್ ಮೀ ನಿಲ್ಲಿ ಅಂತ ಅಂದರೂ ಸಹ ಭೂಮಿ ನಿಲ್ಲದೇ ಇಲ್ಲ. ಆಗ ಅಜಿತ್ ಅನ್ಕೋತಾ ಇರ್ತಾನೆ, ನಾನು ಬರಬೇಡ ಅಂತ ಹೇಳಿದ್ನಲ್ಲ ಕೋರ್ಟಿಗೆ, ಏನಾದರೂ ವೇಷ ಮರೆಸ್ಕೊಂಡು ಇವಳು ಬಂದ್ಬಿಟ್ಲ ಅಂತ ಹಾಗೆ ಯೋಚನೆ ಮಾಡ್ಕೊಂಡು ಹೋಗ್ತಾನೆ. ಇನ್ನೊಂದು ಕಡೆ ಮನೇಲಿ ಆ ಪಲ್ಲವಿ ಅಂತ ಕೂಗ್ತಾ ಇರ್ತಾಳೆ. ಅವಾಗ ಪಲ್ಲವಿ ಗಾಬರಿಯಿಂದ ಓಡ್ ಬಂದ್ಬಿಟ್ಟು, ಏನಾಯಿತು ನಿಮಗೆ ಏನಾಯಿತು ಅಂತ ನಾನು ಎದ್ರುಕೊಂಡು ಓಡ್ ಬಂದೆ ಅಂತ ಅಂದಾಗ ಅಪೇಕ್ಷೆ ಹೇಳ್ತಾಳೆ, ಸರಿ ಒಳ್ಳೆ ಕೆಲಸ ಮಾಡಿದೆ, ಓಡ್ ಬಂದು 1 ಗ್ರಾಮ್ ಕಡಿಮೆ ಆಯಿತು ಆಯಿತಾ, ಇವತ್ತು ಸಂಜೆ ಊಟಕ್ಕೆ ಏನೇನು ಮಾಡ್ತಿದ್ಯಾ ಅಂದಾಗ ಸೊಪ್ಪಿನ ಸಾರು ಪಲ್ಯ ಎಲ್ಲ ಮಾಡ್ತಿದ್ದೀನಿ ಅಂದಾಗ ಅದೆಲ್ಲ ಕ್ಯಾನ್ಸಲ್ ಮಾಡು ಆಯಿತಾ, ಹಬ್ಬದ ಊಟ ಮಾಡು ಅಂತ ಹೇಳ್ತಾ ಇರ್ತಾಳೆ. ಆಗ ಅಜ್ಜಿನೂ ಸಹ ಖುಷಿ ಪಡ್ತಾ ಇರ್ತಾಳೆ. ಏನಕ್ಕೆ ಹಬ್ಬದ ಊಟ, ಇವತ್ತೇನು ಹಬ್ಬ ಇದೆಯಾ ಅಂತ ಪಲ್ಲವಿ ಕೇಳ್ತಾ ಇರಬೇಕಾದ್ರೆ, ನಮ್ಮ ಮಾವ ಕೇಸಲ್ಲಿ ಗೆದ್ದು ಬರ್ತಾರಲ್ಲ ಅದಕ್ಕೋಸ್ಕರ ಹಬ್ಬದ ಊಟ ಮಾಡಬೇಕು ಅನ್ಬೇಕಾದ್ರೆ ಸಂಗೀತ ಬೇಜಾರು ಮಾಡಿಕೊಂಡು ಹೇಳ್ತಾ ಇರ್ತಾಳೆ, ಅಲ್ಲ ಇವತ್ತು ಕೇಸ್ ಗೆಲ್ಬೋದು ಆದರೆ ಸೋಲೋದು ಭೂಮಿ ಮತ್ತು ತಾಯಿ ಅಲ್ವಾ, ಅಷ್ಟು ನಿನಗೆ ಗೊತ್ತಾಗಲ್ವಾ, ಇಂಥ ಸಂದರ್ಭದಲ್ಲಿ ನಿನಗೆ ಹಬ್ಬದ ಊಟ ಬೇಕಾ ಅಂತ ಕೇಳ್ತಾ ಇರಬೇಕಾದ್ರೆ ಅಪೇಕ್ಷೆ ಹೇಳ್ತಾಳೆ. ಹಾಗೆ ಅವಳ ತಾಯಿನ ನೋಡ್ತಾ ನಿಂತ್ಕೊಬಿಡ್ತಾಳೆ. ಅವಾಗ ಅಜ್ಜಿ ಹೇಳ್ತಾಳೆ, ಏನು ಹೇಳ್ತಾ ಇದೆಯಾ ನೀನು, ಸೊಸೆ ಹೆಸರು ಭೂಮಿ ಅಂತ ಅಂದ ತಕ್ಷಣ ಅವಳ ದುಃಖ ಎಲ್ಲನೂ ಇಲ್ಲಿ ಇರೋರೆಲ್ಲ ಸಹ ಅನುಭವಿಸೋಕ್ಕಾಗಲ್ಲ,
ಆದರೆ ನನಗೆ ಈ ಮನೇಲಿ ಏಳಿಗೆ ಕಾಣ್ತಾ ಇದೆ ಆಯಿತಾ. ನನ್ನ ಮಗ ಶ್ರವಣ 20 ವರ್ಷದಿಂದ ಹೆಂಡತಿ ಕರ್ಕೊಂಡು ಎಷ್ಟು ನೋವು ಅನುಭವಿಸಿದ, ಅದು ನಿನಗೇನು ಅನ್ನಿಸ್ಲಿಲ್ಲ? ಯಾವಾಗಲೂ ಸಹ 3 ಹೊತ್ತು ಮಗಳು ಹೆಂಡತಿ ಅಂತ ಹುಡುಕಿ ಹುಚ್ಚನಾಗಿದ್ದೆ ಆಯಿತಾ. ಇವಾಗೇನೋ ಕರಿ ಕೋಟ್ ಹಾಕೊಂಡು ಹೋಗ್ತಾ ಇದ್ದೇನೆ, ಈ ಮನೆಗೆ ಕರಿ ಛಾಯೆ ಬಂದಿದೆ ಅಂತ ಅನ್ನಿಸ್ತಾ ಇದೆ ನನಗೆ ಆಯಿತಾ. ಇವಾಗ ನನಗೆ ತುಂಬ ಖುಷಿ ಆಗ್ತಿದೆ ಅಂತ ಹೇಳ್ತಾ ಇರಬೇಕಾದ್ರೆ ಅಪೇಕ್ಷೆ ಹೇಳ್ತಾಳೆ, ಅಲ್ಲಮ್ಮ ಯಾವಾಗಲೂ ನಿನ್ನ ಸೊಸೆ ನ್ಯಾಯದ ಪರವಾಗಿರ್ತಾಳೆ, ಅವಳು ನ್ಯಾಯವಂತೆ ಅಂತ ಹೇಳ್ತಾ ಇರ್ತೀಯಲ್ಲ, ಅದು ಪ್ರೂವ್ ಆಯ್ತಲ್ಲ ಬಿಡು ಲಾಡ್ಜ್ ವಿಷಯದಲ್ಲಿ. ಹಾಗೆ ಅವ್ರ ಅಮ್ಮನೂ ಸಹ ನಿರ್ದೋಷಿ ಅಂತ ಗೊತ್ತಾದರೆ ಒಂದಲ್ಲ ಒಂದು ದಿನ ಬಿಡುಗಡೆ ಆಗ್ತಾರೆ, ಅದು ಬಿಟ್ಟು ನೀನು ಯಾಕೆ ಚಿಂತೆ ಮಾಡ್ತಾ ಇದೀಯಾ ಅಂತ ಬೈತಾ ಇರ್ತಾಳೆ. ನೋಡಮ್ಮ ನಿನ್ನ ಸೊಸೆ ಸೋಲಿ ಅಂತ ನಾವು ಹಬ್ಬದ ಅಡುಗೆ ಮಾಡ್ತಾ ಇಲ್ಲ ಅಂತ ಅಪೇಕ್ಷೆ ಹೇಳ್ಬೇಕಾದ್ರೆ ಅಜ್ಜಿ ಹೇಳ್ತಾಳೆ, ನನ್ನ ಮಗ ಇವತ್ತು ಗೆದ್ದೆ ಬರ್ತಾನೆ ಅಂತ ಖುಷಿಗೆ ನಾನು ಮತ್ತೆ ಹಬ್ಬದ ಅಡುಗೆ ಮಾಡಿಸ್ತಾ ಇದ್ದೀನಿ, ಪಲ್ಲವಿ ನೀನು ಅಪೇಕ್ಷೆ ಹೇಳಿದ ಅಡುಗೆ ಎಲ್ಲ ಮಾಡು ಅಂತ ಅಜ್ಜಿ ಹೇಳ್ತಿರ್ಬೇಕಾದ್ರೆ ಈ ಕಡೆ ಸಂಗೀತ ಅಲ್ಲಮ್ಮ ಅಂತ ಹೇಳ್ತಿರ್ತಾಳೆ. ಅಷ್ಟೊತ್ತಿಗೆ ಅಲ್ಲಿ ದೇವ್ಯಾನಿ ಸಪ್ಪೆ ಮುಖ ಹೊತ್ಕೊಂಡು ಬಂದಾಗ, ಅಜ್ಜಿ ಯಾಕೆ ಡಲ್ ಆಗಿದೆ, ಯಾವಾಗಲೂ ಇದೇ ರೀತಿ ಇರ್ತೀಯಲ್ಲ, ನನ್ನ ಕೈಲಿ ನೋಡೋಕ್ಕಾಗಲ್ಲ ಆಯಿತಾ, ನೀನೇನು ತಪ್ಪು ಮಾಡಿಲ್ಲ ಅಂತ ನಾನು ಚೆನ್ನಾಗೇ ಅರ್ಥ ಮಾಡ್ಕೊಂಡಿದ್ದೀನಿ. ಆ ಭೂಮಿನೇ ಮನೆಗೆ ಕೆಟ್ಟ ಹೆಸರು ಬರಬೇಕು ಅಂತ ತೆಪ್ಪದಿಂದ ಬಿದ್ಲು ಅಂತ ಅನಿಸುತ್ತೆ, ನೀನೇನು ಯೋಚನೆ ಮಾಡಬೇಡ ಅಂತ ಸಮಾಧಾನ ಮಾಡ್ತಾ ಇರ್ತಾಳೆ. ಒಂದ್ಸಲ ನಗು ಆಯಿತು ಅಂತ ದೇವ್ಯಾನಿ ಮುಖದಲ್ಲಿ ನಗುನ ಅಜ್ಜಿ ತರಿಸ್ಬಿಡ್ತಾಳೆ. ಇನ್ನೊಂದು ಕಡೆ ಅಜ್ಜಿತು ಸತ್ಯನ ಮಾತಾಡೋದನ್ನ ಕೇಳ್ಕೊಂಡು, ಏನು ಸತ್ಯನ ನೋಡಿದ್ರು ನೋಡ್ದಂಗೆ ಹೋಗ್ತಾ ಇದ್ದೀರಾ, ಇಲ್ಲಿ ಹಾಕಿದ್ದೀರಾ ಅಂತ ಅನ್ಬೇಕಾದ್ರೆ, ಇನ್ನೇನು ಮಾಡ್ಲಪ್ಪ ಲಾಯರ್ ಅಲ್ವಾ ನಾನು, ಅದಕ್ಕೆ ಬಂದಿದ್ದೆ ಅಂತ ಹೇಳ್ತಾನೆ. ಅಲ್ಲ ಭೂಮಿ ಹತ್ರ ಇರಿ ಅಂತ ಹೇಳಿದ್ನಲ್ಲ, ಹಾಗಾದರೆ ಭೂಮಿ ಇಲ್ಲಿ ಕೂಲಿಂಗ್ ಗ್ಲಾಸ್ ಹಾಕೊಂಡು ಬಂದಿದ್ಲು ಅಂದಾಗ, ಇಲ್ಲಪ್ಪ ಭೂಮಿ ಬಂದಿಲ್ಲ ಅಂದಾಗ, ನಾನೊಬ್ಬ ಲಾಯರು ನಿಜ ಹೇಳ್ತಿದ್ದಾಗ ನಾನೊಬ್ಬ ಪೊಲೀಸು, ನಾನು ಕೇಳ್ತಿರೋದಕ್ಕೆ ಆನ್ಸರ್ ಮಾಡಿ ಅಂತ ಹೇಳ್ತಾ ಇರಬೇಕಾದ್ರೆ, ನೋಡು ಭೂಮಿ ಬಂದಿಲ್ಲ ಆಯಿತಾ, ಲಕ್ಷ್ಮಿ ಒಬ್ಬಳೇ ಬಂದಿದ್ದಾಳೆ ಅಂದಾಗ ಲಕ್ಷ್ಮಿ ಅಕ್ಕನ ಕರೆದು ಭೂಮಿಯಲ್ಲಿ ಅಂತ ಕೇಳಿದಾಗ, ಅಲ್ಲಿ ಕಜಾಯ ಮಾಡ್ತಾ ಇದ್ದಾಳೆ ಸಾಹೇಬ್ರೆ ಅಂತ ಹೇಳ್ತಾಳೆ. ನೀವಿಬ್ಬರು ಏನೋ ಡ್ರಾಮಾ ಮಾಡ್ತಾ ಇದ್ದಾರೆ, ನನ್ನ ಕೈಲಿ ಏನಾದರೂ ಭೂಮಿ ಸಿಗಲಿ ಅಂತ ಬೈತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಅಜಿತ್ಗೊಂದು ಫೋನ್ ಕಾಲ್ ಬರುತ್ತೆ. ಹಾಗೆ ನೋಡಿಕೊಂಡು ಮಾತಾಡ್ಕೊಂಡು ಸುಮ್ಮನಾಗ್ಬಿಡ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಈ ಎಪಿಸೋಡ್ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫ್ರೆಂಡ್, ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.